ಸರ್, ಇದು ಬಿ ಜೆ ಪಿ ಪಕ್ಷದ್ದಲ್ಲ. ಈ ಸಾರಿ ಕೋರ್ಟ್ ಟ್ರಯಲನ್ನು ಬಹುತೇಕ ಕ್ರಿಕೆಟ್ ಮ್ಯಾಚ್ ನೋಡೋ ಥರ ಈ ರಾಜ್ಯದ ಜನ ನೋಡಿದರು. ಇಲ್ಲಿಯವರೆಗೆ ಕೋರ್ಟ್ ಟ್ರಯಲ್ ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಭಾಳಷ್ಟು ಜನರಿಗೆ ಗೊತ್ತಿರ್ತಿರಲಿಲ್ಲ. ಕ್ರಿಕೆಟ್ ಮ್ಯಾಚ್ಗಿಂತ ಹೆಚ್ಚಿನ ಇಂಟ್ರೆಸ್ಟಿಂದ ನೇರವಾಗಿ ನೋಡಿದರು. ನ್ಯಾಯಾಧೀಶರು ಕೇಳ್ತಾ ಇದ್ದಂತಹ ಪ್ರಶ್ನೆ, ಆವಾಗ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ವಾದಿಸುವಂತಹ ನ್ಯಾಯವಾದಿಗಳು ತಬ್ಬಿಬ್ಬಾಗಿದ್ದು, ಎವಿಡೆನ್ಸ್ ಪ್ರೂವ್ ಆಗಿದ್ದು ಮೇಲ್ನೋಟಕ್ಕೆ ಇದು ಪ್ರೂವ್ ಆದಂತೆ ಕಾಣ್ತಾ ಇದೆ. ಸೊ ಮೇಲ್ನೋಟಕ್ಕೆ ದಾಖಲೆಗಳು ರಾಜಕೀಯ ಪ್ರಭಾವದಿಂದನೇ ಮುಂದುವರೆದಿದ್ದಾವೆ. ಕೊಡೋದಾಗಿದ್ದರೆ ಇವ್ರಿಗಿಂತ ಮೊದಲು ಅರ್ಜಿ ಹಾಕಿದವ್ರಿಗೆ ಕೊಡಬೇಕಿತ್ತು. ಕೇವಲ 3.5 ಲಕ್ಷಕ್ಕೆ ತಗೊಂಡಂತಹ ಲ್ಯಾಂಡ್ 60 ಕೋಟಿಗೆ ನನಗೆ ಬರಬೇಕು ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳು, ಹಿ ಈಸ್ ದ ಗಾರ್ಡಿಯನ್ ಆಫ್ ಪಬ್ಲಿಕ್ ಟ್ಯಾಕ್ಸ್ ಮನಿ, ಗಾರ್ಡಿಯನ್ ಆಗಿ ನನಗೆ 60 ಕೋಟಿ ಬರಬೇಕು ಅಂತ ಹೇಳಿ ಕೇಳುವಂಥದ್ದು ಇದು ಜನರಲ್ಲಿ ಚರ್ಚೆ ನಡೀತಾ ಇರುವಂಥದ್ದು. ಹಾಗಾಗಿ ಜನರ ಭಾವನೆ ಆ ನ್ಯಾಯಾಲಯದ ವಿಚಾರಣೆಯನ್ನು ನೋಡಿದ್ದಕ್ಕಾಗಿ ಎಲ್ಲರ ಮನಸ್ಸಿನಲ್ಲೂ ಇದು ಬರ್ತಾ ಇದೆ. ಹಾಗಾಗಿ ನ್ಯಾಯಾಲಯ ಗವರ್ನರ್ ತನಗೆ ಪ್ರದತ್ತವಾಗಿರುವಂತಹ ಅಧಿಕಾರವನ್ನು ಬಳಸಿ ಕೊಟ್ಟಿರೋದು ತನಿಖೆ ಆಗಲಿ, ತಪ್ಪೇನಿದೆ? ತನಿಖೆಯನ್ನೇ ಎದುರಿಸಲ್ಲ ಅಂತ ಹೇಳಿದರೆ ಆರೋಪವನ್ನು ಹೊತ್ತ ಮೇಲೆ ಸೀಸರ್ ವೈಫ್ ಬಿಯಾಂಡ್ ಡೌಟ್ ಅಂತಾರೆ. ಆರೋಪ ಬಂದ ಮೇಲೆ ಆರೋಪ ಮುಕ್ತನಾಗುವಂಥದ್ದು ಅವರ ಜವಾಬ್ದಾರಿ. ಅದನ್ನು ಮುಖ್ಯಮಂತ್ರಿಗಳು ಆಗಬೇಕು. ಆ ಅರ್ಥದಲ್ಲಿ ಇದನ್ನು ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಜನಸಾಮಾನ್ಯರ ಅಭಿಪ್ರಾಯವನ್ನು ಶಾಸಕರು ವ್ಯಕ್ತಪಡಿಸಿದ್ದಾರೆ. ನನಗೂ ಕೂಡ ಜನಸಾಮಾನ್ಯರ ಅಭಿಪ್ರಾಯ ಶರಣು ಸಲಗರ್ ಅವರು ಏನು ಹೇಳಿದ್ದಾರೆ ಹಾಗೆ ಆಗುತ್ತೆ ಅನ್ನೋ ವಿಶ್ವಾಸ ನನಗೂ ಇದೆ. ಗೃಹ ಸಚಿವರಿಗೆ ನಿಮ್ಮ ಒಳಗಡೆ ನೈತಿಕತೆ ಅನ್ನುವಂತಹ ಅಂಶ ಏನಾದರೂ ಒಂದು ಚೂರು ಜೀವಂತ ಇದ್ದರೆ, ಈ ರಾಜ್ಯದಲ್ಲಿ ಗೃಹ ಮಂತ್ರಿ ಕಾನೂನಿಗೆ ಗೌರವ ಕೊಡುವಂತಹ ವ್ಯಕ್ತಿ ಒಬ್ಬ ಬದುಕಿದ್ದಾನೆ ಅಂತ ಹೇಳಿ ಈ ಜನರಿಗೆ ತೋರಿಸ್ಬೇಕು ಅನ್ನೋದು ಇದ್ದಿದ್ರೆ ಇಷ್ಟರೊಳಗೆ ಅವ್ರನ್ನ ಅರೆಸ್ಟ್ ಮಾಡಿರಬೇಕಿತ್ತು. ಆ ಹೆಣ್ಣು ಮಗಳಿಗೆ ಯಾವುದೋ ಕೋಮಿನವರು ಏನಾದರೂ ಆಯಿತು ಅಂದರೆ ತಕ್ಷಣಕ್ಕೆ ಪರಿಹಾರ ಕೊಡಲಿಕ್ಕೆ ಮುಂದೆ ಹೋಗ್ತೀರಾ. ಕೇರಳದಲ್ಲಿ ಆನೆ ತುಳಿತಕ್ಕೆ ಸತ್ತರೆ ಕರ್ನಾಟಕದ ಖಜಾನೆಯಿಂದ ದುಡ್ಡನ್ನು ಕೊಡ್ತೀರಿ. ನಾಚಿಕೆ ಆಗಲ್ವಾ ಈ ಸರ್ಕಾರಕ್ಕೆ? ಪರಶುರಾಮ್ ಅವರ ತುಂಬು ಗರ್ಭಿಣಿಗೆ ಗೌರವದ ಹುದ್ದೆಯನ್ನು ಕೊಡಬೇಕಿತ್ತು ನೀವು ಇಷ್ಟರೊಳಗಾಗಿ. ಈ ಕಾಂಗ್ರೆಸ್ ಮುನಿರತ್ನ ಅವ್ರದ್ದು ಮುನಿರತ್ನ ಪ್ರಕರಣದಲ್ಲಿ ಎವಿಡೆನ್ಸ್ ಆಕ್ಟ್ ಕ್ಲಿಯರ್ ಹೇಳುತ್ತೆ, ಆಡಿಯೋ ಈಸ್ ನಾಟ್ ಅಡ್ಮಿಸಿಬಲ್ ಅಂತ ಹೇಳುತ್ತೆ, ಡೈಯಿಂಗ್ ಡಿಕ್ಲರೇಷನ್ ಈಸ್ ಅಡ್ಮಿಸಿಬಲ್ ಅಂತ ಹೇಳುತ್ತೆ. ಯಾವುದು ಅಡ್ಮಿಸಿಬಲ್ ಆಗುತ್ತೋ ಆ ಆರೋಪಿ ಪೊಲೀಸ್ ರಕ್ಷಣೆಯಲ್ಲಿ ಕೂರ್ತಾನೆ. ಮುನಿರತ್ನ ಅವ್ರದ್ದೇ ಹೌದೋ ಅಲ್ವೋ ಕನಿಷ್ಠ ಅದನ್ನು ತಿಳ್ಕೋಬೇಕಿತ್ತು. FSL ವರದಿಯಿಂದ ಆ ಧ್ವನಿ ಅವ್ರದ್ದೇನಾ, ಆ ರಿಪೋರ್ಟನ್ನು ತರಿಸ್ಕೊಂಡು ಅರೆಸ್ಟ್ ಮಾಡಬೇಕಿತ್ತು. ರಾತ್ರಿ FIR ಆದ ತಕ್ಷಣಕ್ಕೆ ಅರೆಸ್ಟ್ ಮಾಡಿದ್ರಿ. ಒಂದು ವೇಳೆ ಅದು ಅವ್ರ ಧ್ವನಿ ಅಲ್ಲ, ಅವರು ನಿರಪರಾಧಿ ಅಂತ ಆಗಿಬಿಟ್ರೆ ಈ ಸರ್ಕಾರ ಆ ನಷ್ಟವನ್ನು ಹೆಂಗೆ ತುಂಬಿಕೊಡುತ್ತೆ? ತಾಲಿಬಾನ್ ಆಡಳಿತ ನಡೀತಾ ಇದೆ ಕರ್ನಾಟಕದಲ್ಲಿ. ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಕರ್ನಾಟಕದಲ್ಲಿ ಆರ್ಥಿಕ ಶಿಸ್ತು ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ. ಸರ್ಕಾರಿ ಅಧಿಕಾರಿಗಳಿಗೆ ವೇತನವನ್ನು ಸರಿಯಾದ ಟೈಮಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವರಿಗೆ ಹಾಲಿನ ದರವನ್ನು ಮತ್ತೆ 5 ರೂಪಾಯಿ ಹೆಚ್ಚಿಗೆ ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಇಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಆ ದುಡ್ಡು ನೇರವಾಗಿ ರೈತರಿಗೆ ಟ್ರಾನ್ಸ್ಫರ್ ಆಗೋದಿದ್ರೆ ಹೆಚ್ಚು ಮಾಡಬಹುದು ಅಂತ. ಈ ಮೊದಲು ಅವರಿಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗೋದನ್ನು ಲೂಟಿ ಮಾಡಿದಿರಲ್ಲ ಮುಖ್ಯಮಂತ್ರಿಗಳೇ.
ಹಾಲಿನ ಪ್ರೋತ್ಸಾಹಧನ ಲೀಟ್ರಿಗೆ 5 ರೂಪಾಯಿಯನ್ನ ಯಡಿಯೂರಪ್ಪನವರು ಕೊಡ್ತಾ ಇದ್ರು. ಆ ಪ್ರೋತ್ಸಾಹಧನ ಇಲ್ಲಿವರೆಗೂ ಯಾರು ಲೂಟಿ ಮಾಡಿತ್ತು? ಆ ಜಾನುವಾರುಗಳ ಮೇಲಿನ ಹಣವನ್ನು ಲೂಟಿ ಮಾಡಿದ್ದು. ಮೊದಲು ಅದನ್ನು ವಾಪಸ್ ಕೊಡಿ. ಈಗ ಮತ್ತೆ ರೈತರಿಗೆ ಅದನ್ನು ಕೊಡ್ತೀನಿ ಅಂತ ಹೇಳಿ ಗ್ರಾಹಕರ ಮೇಲೆ ಮತ್ತೊಂದು ಚಪ್ಪಡಿ ಕಲ್ಲನ್ನು ಎಳೆಯುವಂತಹ ಸಂಚನ್ನು ಬಿಡಿ. ಸಾರಿಗೆ ನಿಗಮದಲ್ಲಿ ಸರ್ಕಾರ ಕೊಡಬೇಕಾಗಿರೋ ಬಾಕಿ 1500 ಕೋಟಿ ಇವತ್ತಿಗೆ ಬಾಕಿ ಇದೆ. ಅದನ್ನು ಕೊಡಿ. ಸಾರಿಗೆ ಇಲಾಖೆಯಲ್ಲಿ ಬಾಕಿ ಇರುವಂತಹ EPF, PF, ಪ್ರಾವಿಡೆಂಟ್ ಫಂಡ್ ಅದು 1000 ಕೋಟಿ ಬಾಕಿ ಇದೆ. ಅಂದರೆ 2500 ಕೋಟಿ ಸಾರಿಗೆ ನಿಗಮಗಳಿಗೆ ಕೊಡಬೇಕಾದ ಹಣವನ್ನು ಬಾಕಿ ಇರಿಸ್ಕೊಂಡಿದ್ದೀರಿ. ಸರ್ಕಾರಿ ಸ್ವತ್ತುಗಳನ್ನು ಮಾರಾಟಕ್ಕೆ ತೆಗೆದಿದ್ದೀರಿ. ಇದನ್ನು ಮುಂದೆ ಯಾವುದಾದ್ರೂ ಒಬ್ಬರು ಸರ್ಕಾರ ಬಂದಾಗ ತೀರಿಸಲೇಬೇಕಲ್ಲ. ನೀವು ಬೊಮ್ಮಾಯಿ ಅವರು ಸರ್ಕಾರ ಬಿಟ್ಟು ಹೋದಾಗ ನಿಗಮಗಳಿಗೆ ಕೊಡಬೇಕಾಗಿದ್ದ ಬಾಕಿ 300 ಕೋಟಿ ಮಾತ್ರ ಇತ್ತು. ಇವತ್ತು 2500 ಕೋಟಿಗೆ 2500 ಕೋಟಿ ಬಾಕಿಯನ್ನು ಹೊರಿಸಿದ್ದಾರೆ. ಕರ್ನಾಟಕ ಸರ್ಕಾರ ತುಷ್ಟೀಕರಣದ ಪರಾಕಾಷ್ಠೆಗೆ ಹೋಗಿದೆ. ನಾಗಮಂಗಲದಲ್ಲಿ ಭಯೋತ್ಪಾದಕರ ಜೊತೆಗೆ ಸಂಪರ್ಕ ಇರುವಂಥವರು ಪೂರ್ವ ನಿಯೋಜಿತವಾಗಿ ಗಲಭೆಯನ್ನು ಸೃಷ್ಟಿ ಮಾಡಿದ್ದಾರೆ. ಪೆಟ್ರೋಲ್ ಬಾಂಬನ್ನು ಬಳಸಿದ್ದಾರೆ. ಕಲ್ಲುಗಳನ್ನು ಶೇಖರಣೆ ಮಾಡಿದ್ದಾರೆ. ದಂಗೆಯನ್ನು ಮಾಡಲೇಬೇಕು ಅನ್ನೋ ದುರುದ್ದೇಶಕ್ಕಾಗಿ ಮಾಸ್ಕನ್ನು ಖರೀದಿ ಮಾಡಿದ್ದಾರೆ. ಪರಮೇಶ್ವರ್ ಅವರು ಉತ್ತರ ಹೇಳಬೇಕು. ಗೃಹ ಇಲಾಖೆಯಲ್ಲಿ ಗುಪ್ತಚರ ಇಲಾಖೆ ಅನ್ನುವಂಥದ್ದು ಜೀವಂತ ಇದೆಯಾ? ಈಸ್ ಇಟ್ ನಾಟ್ ದ ಫೇಲ್ಯೂರ್ ಆಫ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್? ಯಾವ ನೈತಿಕತೆಯನ್ನು ಇಟ್ಕೊಂಡು ನೀವು ಗೃಹ ಸಚಿವರಾಗಿ ಮುಂದುವರಿತಾ ಇದ್ದೀರಿ? ಪರಮೇಶ್ವರ್ ಸಾವಿಗೆ ನ್ಯಾಯ ಕೊಡಲಿಕ್ಕಾಗಲಿಲ್ಲ, ರೈತರಿಗೆ ನ್ಯಾಯ ಕೊಡಲಿಕ್ಕಾಗಲಿಲ್ಲ, ಗಲಭೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಆಗಲಿಲ್ಲ. ತುಷ್ಟೀಕರಣದ ಪರಾಕಾಷ್ಠೆಯಾಗಿ ಎಲ್ಲಿ ಒಂದು ಕೋಮನವರು ದಂಗೆ ಎದ್ದು ಬಿಡ್ತಾರೋ ಅಂತ ಹೇಳಿ ಅಮಾಯಕ ಹಿಂದೂ ಯುವಕರನ್ನು ಅರೆಸ್ಟ್ ಮಾಡಿದ್ದೀರಿ. ಹಾಗಾಗಿ ಈ ಸರ್ಕಾರ ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ, ಈ ನೆಲದ ಕಾನೂನಿಗೆ ಗೌರವವನ್ನು ಕೊಡುವಂತಹ ಕಿಂಚಿತ್ತು ಬೆಲೆ ಇಲ್ಲದ ಸರ್ಕಾರ ಆಗಿದೆ. ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿರುವಂತಹ ಸರ್ಕಾರ ಆಗಿದೆ. ಮುಡಾ ಹಗರಣದಲ್ಲಿ ಯಾವುದೇ ಕ್ಷಣದಲ್ಲಿ ನ್ಯಾಯಾಲಯ ಆದೇಶವನ್ನು ಮಾಡಬಹುದು. ಸೊ ಹಾಗಾಗಿ ಈ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ಆಗಿದೆ, ರೈತ ವಿರೋಧಿ ಸರ್ಕಾರ ಆಗಿದೆ, ದಲಿತ ವಿರೋಧಿ ಸರ್ಕಾರ ಆಗಿದೆ, ಸಂವಿಧಾನ ವಿರೋಧಿ ಸರ್ಕಾರ ಆಗಿದೆ ಅನ್ನೋದನ್ನು ಒತ್ತಿ ಹೇಳ್ತಾನೆ.